ನಮಸ್ತೆ ಮಾಸ್ಟರ್ಸ್. 85ನೇ ದಿನದ ತುಳಸೀದಳ ಭಾಗ 1ರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಇಂದಿನ ದಿನ 3 ಹೆಜ್ಜೆಗಳು ಮತ್ತು ಮೌಖಿಕ ವಾಹನ ಮತ್ತು ಆಹಾರ ವ್ಯವಹಾರದ ಬಗ್ಗೆ ತಿಳ್ಕೊಳ್ಳೋಣ. ಇಂದಿನ ದಿನ ಏನು ತಿಳ್ಕೊಂಡ್ವಿ ಅಂದರೆ, ನಿನ್ನೆಯ ದಿನ ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ, ಆತ್ಮಜ್ಞಾನ, ಬ್ರಹ್ಮಜ್ಞಾನ ಮತ್ತು ಮಾಯೆಯ ಬಗ್ಗೆ ತಿಳ್ಕೊಂಡ್ವಿ. ಈ ದಿನ 3 ಹೆಜ್ಜೆಗಳು ಯಾವುದು ಅಂತ ನೋಡೋಣ. ಭೂಲೋಕ, ಸ್ವರ್ಗಲೋಕ ಎಂಬ 3 ಲೋಕಗಳನ್ನು 3 ಹೆಜ್ಜೆಗಳನ್ನು ವಾಮನನು ಬಲಿಚಕ್ರವರ್ತಿಯನ್ನು ಕೇಳಿದನು. ಭೂಲೋಕ ಅಂದರೆ ಏನು ಅಂತ ಆಗ ಹೇಳ್ತಾರೆ, ನಮ್ಮ ಶರೀರವೇ ಭೂಲೋಕ. ಇದನ್ನು ಕೆಲವರು ಪ್ರಕೃತಿ ಸಹ ಅಂತ ಕೂಡ ಹೇಳ್ತಾರೆ. ಇನ್ನು ಮನಸ್ಸೇ ಭುವರ್ಲೋಕ, ಪ್ರಜ್ಞೆಯೇ ಸುವರ್ಲೋಕ. ಬಲಿ ಅಂದರೆ ತೆರಿಗೆ ಅಥವಾ ಸುಂಕ, ಟ್ಯಾಕ್ಸ್ ಅಂತೀವಲ್ವಾ. ನಮ್ಮ ಮನೆಗೆ ಬರುವ ನೀರು ಸರಬರಾಜು ಮಾಡಿದ್ದಕ್ಕೆ ನಾವು ಮುನ್ಸಿಪಾಲಿಟಿಗೆ ತೆರಿಗೆ ಕಟ್ಟುತ್ತೇವಲ್ವಾ. ಅದೇ ರೀತಿ ಮಾನಸಿಕ ಸಂಬಂಧವಾದದಕ್ಕೆ ಕೂಡ ತೆರಿಗೆಯನ್ನು ಕಟ್ಟಲೇಬೇಕು. ಬಲಿ ಚಕ್ರವರ್ತಿ ಕಟ್ಟಿದ ಸುಂಕ ಏನು ಗೊತ್ತಾ? ತನ್ನ ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಶಕ್ತಿಗಳೆಲ್ಲವನ್ನು ಕೂಡ ಭಗವಂತನಿಗೆ ಧಾರೆ ಎರಿತಾನೆ. ಪುರಾಣಗಳಲ್ಲಿ ಕೆಲವು ಕಥೆಗಳು ವಿಚಿತ್ರವಾಗಿ ಇರುತ್ತವೆ. ಭಗವಂತನ ಒಂದು ಪಾದ ಭೂಲೋಕವನ್ನೆಲ್ಲ ಆಕ್ರಮಿಸಿದಂತೆ, 2ನೆಯ ಪಾದ ಆಕಾಶವನ್ನೆಲ್ಲ ವಶಪಡಿಸಿಕೊಂಡಂತೆ, 3ನೆಯ ಪಾದವನ್ನು ಬಲಿಚಕ್ರವರ್ತಿಯ ತಲೆಯ ಮೇಲೆ ಇಟ್ಟನಂತೆ. ಅಂದರೆ ಶಾರೀರಿಕ ಭ್ರಾಂತಿಯನ್ನು ಅವನು ಧ್ವಂಸ ಮಾಡಿದನು ಅಂತ ಅರ್ಥ. ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ 3ರಲ್ಲಿಯೂ ಭಗವಂತನು ಪ್ರವೇಶಿಸಿದನು. ಇದೇ ಇದರ ಅಂತರಾರ್ಥ. ಅದೇ ರೀತಿ ಮೂಷಿಕ ವಾಹನದ ಬಗ್ಗೆ ಏನು ಹೇಳ್ತಾರೆ ಅಂದರೆ, ವಿನಾಯಕನು ಎನ್ನುವವನು ಮೂಷಿಕ ವಾಹನನು. ಇಷ್ಟು ದೊಡ್ಡ ಹೊಟ್ಟೆ ಇರುವವನು ಇಷ್ಟು ಚಿಕ್ಕ ಇಲಿಯ ಮೇಲೆ ಯಾವ ರೀತಿಯಲ್ಲಿ ಕುಳಿತುಕೊಳ್ಳಬಹುದು ಎಂದು ಅನೇಕ ಜನರು ವಿಮರ್ಶೆ ಮಾಡ್ತಾ ಬರ್ತಾ ಇರ್ತಾರಲ್ವ. ನಿಜವಾಗಿಯೂ ಇದರ ಅಂತರಾರ್ಥವನ್ನು ತಿಳಿಯದ ಮೂರ್ಖರೇ ಈ ರೀತಿಯ ಮಾತುಗಳನ್ನು ಆಡ್ತಾರೆ. ಈ ರೀತಿಯ ಅನರ್ಥಗಳನ್ನು ಅಭಿವೃದ್ಧಿಗೊಳಿಸಿ ಯಥಾರ್ಥಗಳನ್ನು ಮರೆಯುವಂತೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮೂಷಿಕ ಅಂದರೆ ಕತ್ತಲೆಗೆ ಸಂಕೇತ. ವಿನಾಯಕನು ಎನ್ನುವವನು ಕತ್ತಲೆಯನ್ನು ತನ್ನ ಕೆಳಗೆ ಹಾಕಿಕೊಂಡಿದ್ದಾನೆಂದು ಅರ್ಥ. ಅಂದರೆ ಕತ್ತಲೆಯನ್ನು ಅಡಗಿಸಿದನು ಅಂತ ಅರ್ಥ. ಮೂಷಿಕ ವಾಹನ ಅಂದರೆ ಇಲಿಯನ್ನು ಏರಿದವನು ಎಂದು ಅಲ್ಲ, ಕತ್ತಲೆಯನ್ನು ಅಡಗಿಸಿ ಜ್ಞಾನ ಪ್ರಕಾಶವನ್ನು ತೋರಿಸಿದವನು ಎಂದು ಅರ್ಥ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಆಹಾರ ವ್ಯವಹಾರದ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ದೇಹ ಎನ್ನುವುದು ಬೇರೆ, ದೇಹಿ ಎನ್ನುವುದು ಬೇರೆ. ಅನ್ನ, ನೀರು, ರೊಟ್ಟಿ ಮೊದಲಾದವುಗಳೆಲ್ಲ ನಮ್ಮ ದೇಹಕ್ಕೆ ಆಹಾರ ಮಾತ್ರವೇ, ಅಷ್ಟೇ ಹೊರತು ನಮ್ಮ ದೇಹಿಗೆ ಅಲ್ಲ. ಪಂಚ ಜ್ಞಾನೇಂದ್ರಿಯಗಳ ಮೂಲಕ ಬಹಿರ್ಜ್ಞಾನ ಶರೀರದ ಒಳಗಿನ ಚೈತನ್ಯವನ್ನು, ಅಂದರೆ ದೇಹಿಯನ್ನು ಸೇರಿ ಅದನ್ನು ಉತ್ತೇಜನಗೊಳಿಸುವುದೇ ನಮಗೆ ಆಹಾರ. ಪಂಚಕರ್ಮೇಂದ್ರಿಯಗಳ ಮೂಲಕ ನಾವು ಮಾಡುವ ಕ್ರಿಯೆಗಳೇ ನಮ್ಮ ವ್ಯವಹಾರ. ನಮ್ಮ ವ್ಯವಹಾರ ಇತರರಿಗೆ ಆಹಾರವಾಗುತ್ತದೆ, ಇತರರ ವ್ಯವಹಾರ ನಮಗೆ ಆಹಾರವಾಗುತ್ತದೆ. ಉದಾಹರಣೆಗೆ, ನಮ್ಮ ಮಾತುಗಳು ಇತರರಿಗೆ ಅವರ ಕಿವಿಯ ಮೂಲಕ ಅವರಿಗೆ ಆಹಾರವಾಗುತ್ತದೆ. ನಮ್ಮ ಕ್ರಿಯೆಗಳೇ ಇತರರಿಗೆ ತಮ್ಮ ಕಣ್ಣಿನ ಮೂಲಕ ಆಹಾರವಾಗುತ್ತೆ ಕೂಡ. ನಮ್ಮ ವ್ಯವಹಾರವು ಇತರರಿಗೆ ಆಹಾರ, ಇತರರ ವ್ಯವಹಾರವು ನಮಗೆ ಆಹಾರವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಆಹಾರ ವ್ಯವಹಾರಗಳಲ್ಲಿ ಜಾಗರೂಕತೆ ವಹಿಸಬೇಕು. ಆಹಾರದಲ್ಲಿ ಜಾಗೃತ ವಹಿಸಬೇಕು ಅಂದರೆ, ಕೆಟ್ಟದ್ದನ್ನು ಕೇಳಬಾರದು, ಕೆಟ್ಟದ್ದನ್ನು ನೋಡಬಾರದು. ಕೆಟ್ಟದ್ದನ್ನು ಅಂದರೆ ಕೆಲಸಕ್ಕೆ ಬಾರದು ಅಂದರ್ಥ. ಅಂದರೆ ನಮಗೆ ಅನಾವಶ್ಯಕವಾದುದನ್ನು ಹಿಡಿದುಕೊಳ್ಳಬಾರದು ಅಂತ. ಅದೇ ರೀತಿ ವ್ಯವಹಾರದಲ್ಲಿ ಜಾಗೃತಿಯನ್ನು ವಹಿಸಬೇಕು. ಅಂದರೆ ಕೆಟ್ಟದ್ದನ್ನು ಮಾತನಾಡಬಾರದು ಎಂದು, ನಮಗೆ ತಿಳಿಯದ್ದನ್ನು ತಿಳಿದಂತೆ ಹೇಳಬಾರದು. 2 ಕಡೆ ಅನಾವಶ್ಯಕ ಮಾತುಗಳು ಇರಲೇ ಕೂಡದು ಅಂತ ಹೇಳ್ತಾರೆ. ಇದೇ ಮಹಾತ್ಮ ಗಾಂಧೀಜಿಯವರ
ಮೂರು ಕಪಿಗಳ ನೀತಿ ಸೂತ್ರ ಅಂತ ಕೂಡ ಹೇಳ್ತಾ ಇದ್ದಾರೆ. ಕೆಲಸಕ್ಕೆ ಬಾರದ ದೃಶ್ಯಗಳನ್ನು ನೋಡಬಾರದು, ಕೆಲಸಕ್ಕೆ ಬಾರದ ಮಾತುಗಳನ್ನು ಕೇಳಬಾರದು, ಕೆಲಸಕ್ಕೆ ಬಾರದ ಮಾತುಗಳನ್ನು ಆಡಲೂಬಾರದು ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ.